ಅಂತೇಳಿ. ಸರ್ ನಾನು ಈಗ ತಾನೇ ನೋಡಿದೆ, ನಿಮ್ಗಳೆಲ್ಲ ನೋಡ್ಬಿಟ್ಟು ಬಂದೆ. ಏನು ಈ ಜಾಗ ಇದೆ ಡ್ಯಾಮು ಅಂದರೆ ನಮ್ಮ KRS ಡ್ಯಾಮು ಕುಡಿಯೋ ನೀರಿಗಿರ್ಬೋದು, ಇಲ್ಲ ರೈತರಿಗಿರ್ಬೋದು, ತಮಿಳ್ನಾಡಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಕ್ಕಂಥ ತಕ್ಕನಾಗಿ ನೀರು ಕೊಡುವಂಥ ಸಂಗ್ರಹ ಇಷ್ಟು TMC ನೀರು ಆಗಬೇಕು, 124 ಅಡಿ 125 ಅಡಿವರೆಗೂ ನಮಗೆ ನೀರು ಸಂಗ್ರಹ ಆಗಬೇಕು ಅನ್ನೋ ಒಂದು ಇದ್ರ ಮೇಲೆ ಮಾಡ್ಕೊಂಡಿದ್ದಾರೆ ಹಿಂದೆ ಅಧಿಕಾರಿಗಳ ತವಿಂದ ಸರ್ಕಾರದಿಂದ. ಇವತ್ತು 100 ಅಡಿಗಿಂತೂ 150 ಅಡಿಗಿಂತೂ ಒತ್ತುವರಿ. ಇಲ್ಲಿ ಯಾವುದೋ ಮ್ಯಾಥಿನ್ ಅಂತ ಹೇಳ್ಬಿಟ್ಟು ಕೇರಳ ಮೂಲದವನು ಇಲ್ಲೊಂದು ಸ್ವಲ್ಪ ಜಮೀನು ಮಾಡಿದ್ದಾನೆ, ತುಂಬ ವರ್ಷದಿಂದ ಇರ್ಬೋದು ಅಂತ ಕಾಣಿಸುತ್ತೆ ನನಗೆ. ಪ್ರಾಮಾಣಿಕವಾಗಿ ಅಷ್ಟು ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಅವ್ರು ಮ್ಯಾಥಿನ್ ಅಂತ ಹೇಳ್ತಾರೆ ಇಲ್ಲಿ ಜಮೀನವನು, ಅವನು ತುಂಬ ಒತ್ತುವರಿ ಮಾಡ್ತಾ ಇದ್ದಾನೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ತಾಲೂಕು ಅಧಿಕಾರಿಗಳು, DADLR, DDLR, ತಹಸೀಲ್ದಾರ್ಗಳೆಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಿ, ಮತ್ತು ನಮ್ಮ KRS ಸೇರಿದಂತೆ ಇಂಜಿನಿಯರ್ಗಳು ಸುಧಾ ಬಂದು ಇದನ್ನು ತೆರವು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಒತ್ತುವರಿ 150 ಅಡಿ ಇರ್ಬೋದು, 200 ಅಡಿ 300 ಅಡಿವರೆಗೂ ಒತ್ತುವರಿ ಮಾಡ್ಕೋತಾರೆ. ದಯವಿಟ್ಟು ಇದನ್ನು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸರ್ಕಾರದ ಮಟ್ಟದಲ್ಲಿ ಇದನ್ನು ತಿರುವನ್ನ ವಾಪಸ್ ಮಾಡಿದ್ರೆ ಸರಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಇದೇ ಕೆಲಸನ ಮಾಡೋದಕ್ಕೆ ರೆಡಿ ಇರ್ತಾರೆ. ದಯವಿಟ್ಟು ನಾನೊಬ್ಬ ರೈತನ ಮಗನಾಗಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಾಗ್ತಾ ಇರ್ತಕ್ಕಂಥದ್ದು ಅಧಿಕಾರಿಗಳಿಗೆ ಗೊತ್ತಿದೆಯೋ ಇಲ್ಲ ನಾಯಕರಿಗೆ ಗೊತ್ತಿದೆಯೋ, ನಾಯಕರಿಗೂ ಗೊತ್ತಿದ್ದು ಕಣ್ಣು ಮುಚ್ಕೊಂಡು ಸುಮ್ಮನಿದ್ದಾರೋ ನನಗಂತೂ ಗೊತ್ತಿಲ್ಲ. ಹೇಗೆ ಒತ್ತುವರಿ ಮಾಡಿದ್ದಾರೆ? ಹೇಗೆ ಒತ್ತುವರಿ ಕಾಣಿಸ್ತಾ ಇದೆಯಲ್ಲ, ಇದುವರೆಗೂ ಡ್ಯಾಮು ಅಲ್ಲಿವರೆಗೂ ಇತ್ತು, ನೀರು ಸಂಗ್ರಹ ಆಗ್ತಿತ್ತು. ಈಗ 150 ಅಡಿಗೂ ಹೆಚ್ಚುವರಿ ಏನು ಇದು ಫ್ರೆಂಚ್ ತೆಗ್ದಿದ್ದಾನೆ ಅಂದರೆ ಇಲ್ಲಿ ಕಾಂಪೌಂಡ್ ಮಾಡ್ಬೋದು. ಅವನು ಎತ್ತುವರೆಗೆ ತಡೆಗೋಡೆ ಮಾಡ್ಕೊಂಡು ಅವ್ನ ಜಮೀನ ಇನ್ನೂ ತುಂಬ ಒಂದು 4-5 ಎಕರೆ ಒತ್ತುವರಿ ಮಾಡ್ಕೊಳ್ಳೋ ಮಟ್ಟದಲ್ಲಿ ಕಾಣಿಸ್ತಾ ಇದೆ ನಮಗಂತೂ. ಹೆಚ್ಚು ಕಡಿಮೆ ಇದೊಂದು 500 ಮೀಟ್ರಿಗೂ ಉದ್ದ ಅದೆ, 150 ಅಡಿಗೂ ಅಗಲ ಅದೆ. ಈ ರೀತಿಯಾಗಿ ಮಾಡ್ಕೊಂಡ್ರೆ ಹೆಚ್ಚು ಕಡಿಮೆ ಒಂದು 3-4 ಎಕರೆ ಇನ್ನೂ ಒತ್ತುವರಿ ಮಾಡುವ ಮಟ್ಟದಲ್ಲಿ ನಮಗಂತೂ ಕಾಣಿಸ್ತಾ ಇದೆ. ಅಲ್ಲ, ಅವ್ರ ಜಮೀನು ಎಷ್ಟಿದೆಯೋ ಬಿಟ್ಟಿದೆಯೋ ನಮಗಂತೂ ಗೊತ್ತಿಲ್ಲ. ಇದುವರೆಗೆ ಇದ್ದದ್ದನ್ನು ಬಿಟ್ಟು ಮುಂದಾಲೋಚನೆ ಮಾಡ್ಕೊಂಡು ಇನ್ನು ಮುಂದುವರೆಗೂ ಬಂದಿದ್ದಾನೆ. ಇದನ್ನು ದಯವಿಟ್ಟು ಅಧಿಕಾರಿಗಳು, ಸರ್ಕಾರದ ಮಟ್ಟದ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಬಂದು ಆದಷ್ಟು ಬೇಗ ತೆರವು ಮಾಡಿಸಬೇಕು ಅನ್ನೋದು ನನ್ನ ಇಚ್ಛೆ. ಸುರೇಶ್ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.